ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ಕಲ್ಕಿ 2898 AD ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಟ್ರೇಲರ್ ನಿನ್ನೆ ರಿಲೀಸ್ ಆಯಿತು. ಟ್ರೇಲರ್ ನೋಡಿ ನನಗೇನು ಅನಿಸ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕಲ್ಕಿ 2898 ಸಿನಿಮಾದ ಬುಜ್ಜಿ ಆ್ಯಂಡ್ ಭೈರವ ಮಿನಿ ಸೀರೀಸ್ ಬಿಟ್ಟಿದ್ರು. ಸೊ ಈ ಸಿನಿಮಾದ ಇನ್ನೊಂದು ಪ್ರಪಂಚದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿದ್ವಿ. ಭೂಮಿ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆದಮೇಲೆ ಆಗುವಂತಹ ಕತೆ. ಒಂದು ಎಕ್ಸ್ಪೆರಿಮೆಂಟಲ್ ಸೈನ್ಸ್ ಫಿಕ್ಷನ್ ಮೂವಿ ಜೊತೆಗೆ ಹಿಂದೂ ಪುರಾಣದ ಕತೆ ಇನ್ಕ್ಲೂಡ್ ಮಾಡಿರುವಂತಹ ಸಿನಿಮಾ. ಒಂದು ಡಿಫ್ರೆಂಟ್ ಫ್ಯೂಚರ್ ವರ್ಲ್ಡ್ನ ಇಮ್ಯಾಜಿನ್ ಮಾಡಿಕೊಂಡು ಕತೆ ಮಾಡೋದು ಸುಲಭ, ಆದರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ. ಈಗಂತೂ ಹೈ ಬಜೆಟ್ ಮೂವೀಸ್ ಬರೋದು ಕಾಮನ್ ಆಗಿದೆ, ಆದರೆ ಬಜೆಟ್ಗೆ ತಕ್ಕಂತೆ ಸಿನಿಮಾಗೆ ಟಾಪ್ ಕ್ವಾಲಿಟಿ VFX ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡಿ ಪ್ರೇಕ್ಷಕರ ಗಮನ ಸೆಳೆಯೋದು ಕಷ್ಟ. ಸೊ ಈ ವಿಚಾರದಲ್ಲಿ ನಾಗಶ್ವಿನ್ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಟಾಪ್ ಕ್ವಾಲಿಟಿ VFX ಟೆಕ್ನಾಲಜಿ ಒಂದೊಳ್ಳೆ ವಿಜುವಲ್ ಟ್ರೀಟ್ ಕೊಟ್ಟಿದ್ದಾರೆ. ಈ ಸಿನಿಮಾ ಟೆಕ್ನಿಕಲಿ ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೂ ಸಿನಿಮಾದ ಕ್ಯಾಸ್ಟಿಂಗ್ ಆ್ಯಂಡ್ ಮೇಕ್ ಓವರ್ ಬಗ್ಗೆ ಹೇಳೋದಾದರೆ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಮಿತಾಬ್ ಬಚ್ಚನ್ ಅವರು. ಸೊ ಅವ್ರನ್ನ ಇಷ್ಟು ಯುನೀಕ್ ಆಗಿ ಇದುವರೆಗೂ ಯಾವ ಬಾಲಿವುಡ್ ಡೈರೆಕ್ಟರ್ಸ್ ಕೂಡ ತೋರಿಸಿಲ್ಲ. ಅಷ್ಟು ಇನೋವೇಟಿವ್ ಆಗಿ ನಾಗಶ್ವಿನ್ ಅವರು ಅವ್ರನ್ನ ತೋರಿಸಿದ್ದಾರೆ. ಆ್ಯಂಡ್ ದೀಪಿಕಾ ಪಡುಕೋಣೆ ಅವರ ಮೇಲೆ ಕಲ್ಕಿ ಫುಲ್ ಸ್ಟೋರಿ ಡಿಪೆಂಡ್ ಆಗಿದೆ ಅಂತ ನನಗೆ ಅನಿಸ್ತು. ಇನ್ನು ಪ್ರಭಾಸ್ ಅವರ ಲುಕ್ ಆ್ಯಂಡ್ ಆ್ಯಕ್ಟಿಂಗ್ ಯೂನಿಕ್ ಆಗಿದೆ. ಆ್ಯಂಡ್ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಯಾವ್ದು ಇಷ್ಟ ಆಯಿತು ಅಂದರೆ ಅದು ಕಮಲ್ ಹಾಸನ್ ಅವರ ಎಂಟ್ರಿ ಆ್ಯಂಡ್ ಅವರ ಲುಕ್ ಟ್ರಾನ್ಸ್ಫಾರ್ಮೇಷನ್. ಸೊ ಕೊನೆಗೆ ಅವರ ಎಂಟ್ರಿ ಟ್ರೇಲರ್ಗೆ ನಿಜವಾದ ಒಂದು ವೆಯ್ಟ್ ಕೊಡ್ತು ಅಂತಲೇ ಹೇಳ್ಬೋದು. ಹಾಗೆ ನನಗೆ ಒಂದೆರಡು ಸೀನ್ ನೋಡಿದಾಗ ಮ್ಯಾಡ್ ಮ್ಯಾಕ್ಸ್ ಮೂವಿ ನೆನಪಾಯಿತು. ಸ್ವಲ್ಪ ಸಿಮಿಲರ್ ಅನಿಸ್ತು. ಸೊ ಈ ಸಿನಿಮಾದ ಟ್ರೇಲರ್ಗೆ ಎಲ್ಲರೂ ತುಂಬ ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ಅಷ್ಟು ವೆಯ್ಟ್ ಮಾಡಿದ್ದಕ್ಕೆ ಟ್ರೇಲರ್ ಡಿಸಪಾಯಿಂಟ್ ಮಾಡಿಲ್ಲ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಕನ್ನಡದಲ್ಲೂ ಡಬ್ಬಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಸಿನಿಮಾ ಇದೇ ತಿಂಗಳು 27ಕ್ಕೆ ರಿಲೀಸ್ ಆಗ್ತಿದೆ. ಆ್ಯಂಡ್ ಅವತ್ತು ಸಿನಿಮಾದ ರಿವ್ಯೂ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಟ್ರೇಲರ್ ನೀವು ಆಲ್ರೆಡಿ ನೋಡಿದರೆ ನಿಮಗೆ ಟ್ರೇಲರ್ ನೋಡಿ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ದಟ್ ನನಗೆ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನಷ್ಟು ಮೂವಿ ರಿವ್ಯೂಸ್ ಕೊಡೋದಕ್ಕೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್.